ಇವತ್ತು ರಾಜ್ಯಾದ್ಯಂತ ಮೆಡಿಕಲ್ ಶಾಪ್ಗಳು ಬಂದಾಗುತ್ತಾ ಇರುತ್ತಾ ಇಲ್ವಾ ಅನ್ನುವಂತ ಗೊಂದಲಗಳೇ ಉಂಟಾಗ್ತಾ ಇದೆ. ಯಾಕಂದ್ರೆ ಎರಡೂ ಸಂಘಟನೆಗಳಲ್ಲಿ ಒಮ್ಮತ ಇಲ್ಲಿ ಕಾಣ್ತಾ ಇಲ್ಲ. ಮೆಡಿಕಲ್ ಬಂದ್ ಬಗ್ಗೆ ಸಂಘಟನೆಗಳಲ್ಲೇ ಭಿನ್ನಾಭಿಪ್ರಾಯ ಉಂಟಾಗ್ತಾ ಇರೋದಕ್ಕೆ ಗೊಂದಲ ಉಂಟಾಗ್ತಾ ಇದೆ. ರಾಜ್ಯಾದ್ಯಂತ ಮೆಡಿಕಲ್ ಶಾಪ್ ಬಂದ್ ಇರುತ್ತಾ ಇಲ್ವಾ ಅನ್ನೋ ಗೊಂದಲ ಈಗ ಉಂಟಾಗ್ತಾ ಇದೆ. ಮೆಡಿಕಲ್ ಬಂದ್ ಬಗ್ಗೆ ಸಂಘಟನೆಗಳಲ್ಲೇ ಭಿನ್ನಾಭಿಪ್ರಾಯ ಉಂಟಾಗ್ತಿದೆ. ರಾಜ್ಯದ ಎರಡು ಸಂಘಟನೆಗಳಲ್ಲಿ ಬಂದ್ ಬಗ್ಗೆ ಒಮ್ಮತ ಮೂಡ್ತಾ ಇಲ್ಲ. ದೇಶವ್ಯಾಪ್ತಿ ಔಷಧ ಮಳಿಗೆ ಬಂದ್ಗೆ ಎಐಒಸಿಡಿ ಸಂಘಟನೆ ಕರೆಯನ್ನ ನೀಡಿದೆ. ಇನ್ನು ಎಐಒಸಿಡಿ ಕರೆ ನೀಡಿದಂತಹ ಬಂದ್ಗೆ ಕೆಪಿಆರ್ಡಿಒ ಬೆಂಬಲ ನೀಡ್ತಾ ಇಲ್ಲ. ಈ ಎರಡೂ ಸಂಘಟನೆಗಳಲ್ಲಿ ಈಗ ಒಮ್ಮತದ ಅಭಿಪ್ರಾಯಗಳಿಲ್ಲ. ರಾಜ್ಯಾದ್ಯಂತ ಮೆಡಿಕಲ್ ಶಾಪ್ಗಳು ಬಂದ್ ಆಗುತ್ತಾ, ಓಪನ್ ಇರುತ್ತಾ? ಕೆಲವೊಂದ್ ಕಡೆ ಈಗಾಗಲೇ ಓಪನ್ ಮಾಡ್ಕೊಂಡಿದ್ದಾರೆ, ಇನ್ನು ಕೆಲವೊಂದ್ ಕಡೆ ಇನ್ನೂ ಕೂಡ ಓಪನ್ ಮಾಡಿಲ್ಲ. ಇಷ್ಟೊತ್ತಿಗಾಗಲೇ ಮೆಡಿಕಲ್ ಶಾಪ್ಸ್ ಎಲ್ಲಾ ಕಡೆ ಓಪನ್ ಆಗಿರ್ಬೇಕಿತ್ತು, ಬಂದೇನು ಇಲ್ಲ ಅನ್ನುವಂತಹ ವಿಚಾರ ಇದ್ದಿದ್ರೆ, ಅಂದ್ರೆ ಎರಡೂ ಸಂಘಟನೆಗಳಲ್ಲಿ ಒಮ್ಮತ ಇದ್ದಿದ್ರೆ. ಆದ್ರೆ ಇದು ಗೊಂದಲದಲ್ಲೇ ಮುಂದೆ ಹೋಗ್ತಾ ಇದೆ. ಎಐಒಸಿಡಿ ಕರೆ ನೀಡಿತ್ತು, ಕೆಪಿಆರ್ಡಿಒ ಇದಕ್ಕೆ ಒಪ್ಕೋತಾ ಇಲ್ಲ. ಬೆಂಗಳೂರಿನ ಮೆಡಿಕಲ್ ಶಾಪ್ಗಳು ಬಂದ್ ಆಗೋದು ಡೌಟ್ ಅಂತ ಈಗ ಇರುವಂತದ್ದು. ರಾಜ್ಯಾದ್ಯಂತ ಮೆಡಿಕಲ್ ಶಾಪ್ಗಳು ಬಂದ್ ಆಗ್ಬೇಕಿತ್ತು. ಏನಿದು ವಿಚಾರ ಅಂತ ನೋಡ್ತಾ ಹೋದಾಗ ಆನ್ಲೈನ್ ಔಷಧ ಮಾರಾಟ ಮತ್ತೆ ಭಾರಿ ರಿಯಾಯಿತಿ ನೀಡೋದನ್ನ ವಿರೋಧಿಸಿ ಈ ಫಾರ್ಮಸಿಸ್ ವಿರುದ್ಧ ಈಗ ಆಲ್ ಇಂಡಿಯಾ ಆರ್ಗನೈಸೇಷನ್ ಆಫ್ ಕೆಮಿಸ್ಟ್ ಅಂಡ್ ಡ್ರಗಿಸ್ಟ್ ಅಂದ್ರೆ ಎಐಒಸಿಡಿ ಅಂತ ಏನ್ ಕರಿತೀವಿ, ಕರೆ ನೀಡಿರುವಂತದ್ದು. ಅಂದ್ರೆ ರಾಜ್ಯಾದ್ಯಂತ, ದೇಶಾದ್ಯಂತ, ದೇಶ ವ್ಯಾಪ್ತಿಯಲ್ಲಿ ಮುಷ್ಕರಕ್ಕೆ ಕರೆ ನೀಡಿದ್ದು. ಹೋರಾಟ ಮಾಡಬೇಕು, ಬಂದ್ ಮಾಡಿ ಈ ಒಂದು ವಿಚಾರದಲ್ಲಿ ಅಂತ. ಈಗ ಕೆಪಿಆರ್ಡಿಒ ಇದಕ್ಕೆ ಒಪ್ಕೋತಾ ಇಲ್ಲ. ಇದೇ ಕಾರಣಕ್ಕೆ ಈಗ ಗೊಂದಲ ಉಂಟಾಗ್ತಾ ಇರುವಂತದ್ದು. ಇನ್ನು ಬೆಂಗಳೂರಿನ ವಿಚಾರಕ್ಕೆ ಬಂದ್ರೆ, ಇನ್ನು ಬೆಂಗಳೂರಿನಲ್ಲಿ ಕೆಲವೊಂದ್ ಕಡೆ ಓಪನ್, ಕೆಲವೊಂದ್ ಕಡೆ ಓಪನ್ ಆಗಿಲ್ಲ. ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ವಿನುತಾ ನೇರ ಸಂಪರ್ಕದಲ್ಲಿ ಇರ್ತಾರೆ. ಎಸ್ ವಿನುತಾ, ಈಗ ಸಾಕಷ್ಟು ಗೊಂದಲ ಉಂಟಾಗ್ತಾ ಇದೆ ಎರಡೂ ಸಂಘಟನೆಗಳಿಂದ. ಇನ್ನು ಸದ್ಯದ ಮಟ್ಟಿಗೆ ಏನೇನ್ ಬೆಳವಣಿಗೆಗಳಿದೆ ಈ ಒಂದು ವಿಚಾರದಲ್ಲಿ ಅಂತ? ವಿನುತಾ, ಧ್ವನಿ ಕೇಳಿಸ್ತಿದ್ಯಾ? ಎಸ್, ಅವ್ರನ್ನ ಮತ್ತೊಮ್ಮೆ ಸಂಪರ್ಕಿಸ್ತೀವಿ. ಎಸ್, ಇವಾಗ ಆನ್ಲೈನ್ ನಲ್ಲಿ ಮತ್ತೆ ರಿಯಾಯಿತಿ ದರದಲ್ಲಿ ಕೆಲವೊಂದಷ್ಟು ಕಡೆಗಳಲ್ಲಿ ಮಾರಾಟ ಮಾಡುವಂಥದ್ದು ಮೆಡಿಸಿನ್ಸ್ ನ ಈ ಒಂದು ವಿಚಾರವನ್ನ ಗಂಭೀರವಾಗಿ ತಗೊಂಡಿರುವಂತ ಎಐಒಸಿಡಿ ಇದಕ್ಕೊಂದು ಹೋರಾಟ ನಡಿಲೇಬೇಕು ಅಂತ ನಿರ್ಧಾರ ಮಾಡಿ ದೇಶವ್ಯಾಪ್ತಿ ಮುಷ್ಕರಕ್ಕೆ ಕರೆ ನೀಡಿದಂಥದ್ದು. ಆನ್ಲೈನ್ ಮೂಲಕ ಔಷಧಿಗಳನ್ನ ಮಾರಾಟ ಮಾಡೋಕೆ ಅವಕಾಶಗಳನ್ನ ಏನ್ ನೀಡಲಾಗಿದೆ, ಇದನ್ನ ವಾಪಸ್ ತಗೋಬೇಕು. ಇದರಿಂದ ಸ್ಥಳೀಯ ವ್ಯಾಪಾರಿಗಳಿಗೆ ನಷ್ಟ ಆಗ್ತಿದೆ ಅನ್ನೋದು ಇವರ ಪ್ರಮುಖ ಬೇಡಿಕೆ ಅಷ್ಟೇ. ಅದಾದ್ಮೇಲೆ ಇನ್ನು ಕೆಲವೊಂದಷ್ಟು ಬೇಡಿಕೆಗಳಿದೆ. ಇನ್ನು ಈ ಒಂದು ವಿಚಾರದಲ್ಲಿ ಈಗ ಪರ್ಯಾಯ ವ್ಯವಸ್ಥೆ ಏನ್ ಮಾಡ್ಕೋಬಹುದು, ತುರ್ತು ಪರಿಸ್ಥಿತಿಗಾಗಿ ದೊಡ್ಡ ದೊಡ್ಡ ಆಸ್ಪತ್ರೆಗಳ ಆವರಣದಲ್ಲಿರುವಂತಹ ಮತ್ತೆ ಜನೌಷಧಿ ಕೇಂದ್ರಗಳಂತಹ ಕೆಲವು ಔಷಧಾಲಯಗಳನ್ನ ಅವೇನು ಕಾರ್ಯನಿರ್ವಹಿಸ್ತಾ ಇರುವಂತದ್ದು, ಆ ಔಷಧಾಲಯಗಳೆಲ್ಲವೂ ಕೂಡ. ಎಸ್, ಇದೇ ವಿಚಾರ ಈಗ ಇವತ್ತಿನ ಒಂದು ಮೆಡಿಕಲ್ ಶಾಪ್ಗಳು ಬಂದಾಗಿದೆ ಅನ್ನುವಂತಹ ವಿಚಾರ ಏನ್ ಕೇಳ್ತಾ ಇದೀವಿ. ಇದೇ ಕಾರಣ ಈ ಬಗ್ಗೆ ಹೆಚ್ಚಿನ ಮಾಹಿತಿನ ನಮ್ಮ ಪ್ರತಿನಿಧಿ ನೇರ ಸಂಪರ್ಕದಲ್ಲಿ ವಿನುತಾ ಇದ್ದಾರೆ, ಕೊಡ್ತಾ ಹೋಗ್ತಾರೆ. ಎಸ್ ವಿನುತಾ, ಈಗ ಸಾಕಷ್ಟು ಗೊಂದಲ ಉಂಟಾಗ್ತಾ ಇದೆ ಈ ಒಂದು ವಿಚಾರದಲ್ಲಿ. ಮೆಡಿಕಲ್ ಶಾಪ್ಗಳು ಬಂದಾಗುತ್ತಾ, ಸಿಗುತ್ತಾ ನಮ್ಗೆ ಔಷಧಿಗಳು, ಹೋಗ್ಬೋದಾ ಅಂತ. ಇನ್ನು ಸಂಘಟನೆಗಳಲ್ಲೇ ಒಮ್ಮತ ಮೂಡ್ತಾ ಇಲ್ಲ. ಸದ್ಯದ ಮಟ್ಟಿಗೆ ಏನ್ ಬೆಳವಣಿಗೆ ಆಗಿದೆ ಈ ಒಂದು ವಿಚಾರದಲ್ಲಿ ಅಂತ? ಅಂದ್ರೆ ಆನ್ಲೈನ್ ಅಲ್ಲಿ ಏನು ಸೌಲಭ್ಯ ಸಿಗ್ತಾ ಇದೆ, ಔಷಧಿಗಳ ಮಾರಾಟವಾಗ್ತಿದೆ, ಅದಕ್ಕೆ ವಿರೋಧವನ್ನ ಮಾಡಿ ಎಲ್ಲ ಔಷಧಿ ಮಳಿಗೆಯ ಸಂಘಟನೆಗಳು ಇವತ್ತು ದೇಶವ್ಯಾಪ್ತಿ ಬಂದ್ಗೆ ಕರೆ ನೀಡಿರುವಂತ ಈಗ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಒಂದು ನಾವು ಮೆಡಿಕಲ್ ಸ್ಟೋರ್ ನ ಮುಂಭಾಗದಲ್ಲಿ ಇಂದು ಮಧ್ಯರಾತ್ರಿ 12 ಗಂಟೆಯಿಂದಲೇ ಕೂಡ ಈ ಒಂದು ಮೆಡಿಕಲ್ ಶಾಪ್ಗೆ ಬೀಗ ಹಾಕಿರೋದನ್ನ ನೀವು ನೋಡ್ತಾ ಇರ್ಬೋದು. ಇವತ್ತು ಮಧ್ಯರಾತ್ರಿ 12 ಗಂಟೆವರೆಗೂ ಕೂಡ ಯಥಾಸ್ಥಿತಿ ಎಲ್ಲಾ ಮೆಡಿಕಲ್ ಶಾಪ್ಗಳು ಕೂಡ ಬಂದ್ ಆಗುವಂತದ್ದು. ಅಂದ್ರೆ ಈ ಒಂದು ದಿಢೀರನೆ ಇಂತಹ ಒಂದು ನಿರ್ಧಾರದಿಂದ ಸಾರ್ವಜನಿಕರು ಕೂಡ ಸಾಕಷ್ಟು ಗೊಂದಲಕ್ಕೆ ಒಳಗಾಗಿರುವಂತದ್ದು. ಅಂದ್ರೆ ನಮ್ಗೆ ಯಾವ ರೀತಿ ಎಮರ್ಜೆನ್ಸಿ ಬಂದಾಗ ಯಾವ ರೀತಿ ಸೌಲಭ್ಯಗಳು ಸಿಗುತ್ತೆ ಅನ್ನುವಂತ ಒಂದು ಆತಂಕದಲ್ಲಿ ಕೂಡ ಗ್ರಾಹಕರು ಇರುವಂತ. ಈಗ ನಿಮ್ಮ ಜೊತೆ ಒಬ್ರು ಗ್ರಾಹಕರು ಕೂಡ ಇರುವಂತದ್ದು. ಬನ್ನಿ, ಅವ್ರು
ಕೂಡ ಮಾತನಾಡ್ತಾ ಹೋಗ್ತೀನಿ, ಅವ್ರು ಯಾವ ರೀತಿ ಸಮಸ್ಯೆ ಆಗಿದೆ ಅವರು ಕೂಡ ಹೇಳ್ತಾ ಹೋಗ್ತಾರೆ. ಸರ್, ಇವತ್ತು ದೇಶದಲ್ಲಿ ಮೆಡಿಕಲ್ ಸ್ಟೋರ್ಗಳು ಬಂದಾಗಿದೆ, ಹೇಗೆ ಎಷ್ಟು ಸಮಸ್ಯೆ ಆಗಿದೆ ಸರ್ ಈಗ? ವಯಸ್ಸಾದವರು, ಹಿರಿಯರು ಎಲ್ಲ ಇರ್ತಾರೆ. ಸೊ ಈಗ BP, ಶುಗರ್ ಮಾತ್ರೆಗಳೆಲ್ಲವೂ ಕೂಡ ಸಿಗೋದಿಲ್ಲ. ಎಷ್ಟು ಸಮಸ್ಯೆ ಆಗ್ತದೆ ಅಂತವ್ರಿಗೆ. ತುಂಬಾ ಸಮಸ್ಯೆ ಆಗುತ್ತೆ. ಚಿಕ್ಕ ಮಕ್ಳು ಇರ್ತಾರೆ, ವೈಜಾಗ್ರ ಶುಗರ್ ಮಾತ್ರೆ ಮತ್ತೊಂದು ಎಲ್ಲ ತುಂಬಾ ಸಮಸ್ಯೆ ಆಗುತ್ತೆ ಮೇಡಮ್ ಮಕ್ಕಳಿಗೆಲ್ಲ. ಇನ್ನ ಇಂದು ಮಧ್ಯರಾತ್ರಿಯಿಂದಲೇ ಕೂಡ ಎಲ್ಲ ಮೆಡಿಕಲ್ ಶಾಪ್ಗಳು ಕೂಡ ಬಂದ್ ಆಗಿರುವಂತದ್ದು. ಇನ್ನ ಯಾವ ಒಂದು ಕಾರಣಕ್ಕೆ ಅಂತ ನೋಡಿದರೆ ಆನ್ಲೈನ್ ಅಲ್ಲಿ ಸಂಪೂರ್ಣವಾಗಿ ಇ ಫಾರ್ಮಸಿಗಳು ಏನೆಲ್ಲ ಇದೆ ಅವನ್ನ ಸಂಪೂರ್ಣವಾಗಿ ಸ್ಥಗಿತ ಮಾಡಬೇಕು ಅನ್ನುವಂತ ಒಂದು ಬೇಡಿಕೆಯನ್ನ ಒಂದು ಔಷಧಿ ವ್ಯಾಪಾರ ಮಳಿಗೆಯ ಸಂಘಟನೆಗಳು ಇಟ್ಟಿರುವಂತದ್ದು. ಆ ಒಂದು ನಿಟ್ಟಿನಲ್ಲಿ ಇವತ್ತು ದೇಶವ್ಯಾಪ್ತಿ ಬಂದ್ಗೆ ಕರೆ ನೀಡಿರುವಂತದ್ದು. ಇನ್ನ ಸರ್ಕಾರ ನಮ್ಮ ಮನವಿಗೆ ಒಪ್ಪದೇ ಇದ್ರೆ ಅನಿರ್ದಿಷ್ಟಾವಧಿಯ ಮುಷ್ಕರಕ್ಕೂ ಕೂಡ ಸದ್ಯದಲ್ಲೇ ಕರೆಯನ್ನ ನೀಡಲಾಗುತ್ತೆ ಎನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿರುವಂತದ್ದು. ಇನ್ನ ಎಮರ್ಜೆನ್ಸಿ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಎಲ್ಲ ಸರ್ಕಾರಿ ಏನು ಆಸ್ಪತ್ರೆಗಳಿದೆ ಅಲ್ಲೆಲ್ಲವೂ ಕೂಡ ಎಮರ್ಜೆನ್ಸಿಯಾಗಿ ಮೆಡಿಸಿನ್ಗಳು ಕೂಡ ಲಭ್ಯವಾಗುತ್ತೆ ಅನ್ನುವಂತಹ ಒಂದು ಮಾಹಿತಿಯನ್ನು ಕೂಡ ಸಂಘಟನೆಗಳು ತಿಳಿಸಿದೆ. ಆದರೂ ಕೂಡ ರಸ್ತೆಯ ಬದಿಯಲ್ಲಿ ಇರುವಂತಹ ಸಾಕಷ್ಟು ಮೆಡಿಕಲ್ ಶಾಪ್ಗಳು ಬಂದ್ ಆಗಿರೋದ್ರಿಂದ ಸಾರ್ವಜನಿಕರಿಗೆ ಸಾಮಾನ್ಯವಾಗಿ ಆತಂಕ ಇದೀಗ ಮನೆ ಮಾಡಿರುವಂತದ್ದು. ಇನ್ನು ಆನ್ಲೈನ್ ಅಲ್ಲಿ ಸಾಕಷ್ಟು ಒಂದು ಡ್ರಗ್ಸ್ ಅಂತಹ ಅಂದ್ರೆ ಡೇಂಜರಸ್ ಡ್ರಗ್ಸ್ಗಳು ಕೂಡ ಲಭ್ಯವಾಗುವಂತಹ ಸಾಧ್ಯತೆ ಇರುತ್ತೆ. ಇಲ್ಲಿ ಯಾವುದೇ ರೀತಿಯ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಅನ್ನ ಪರಿಶೀಲನೆಯನ್ನ ಮಾಡದೆ ಯಾರು ಬುಕ್ ಮಾಡ್ತಾರೆ ಅವರೆಲ್ಲರಿಗೂ ಕೂಡ ಒಂದು ಔಷಧಿಯನ್ನ ತಲುಪಿಸುವಂತಹ ಕೆಲಸಗಳನ್ನ ಈ ಫಾರ್ಮಸಿಗಳು ಮಾಡ್ತಾ ಇದೆ ಅನ್ನುವಂತಹ ಆರೋಪವನ್ನು ಕೂಡ ಇದೀಗ ಔಷಧಿ ವ್ಯಾಪಾರ ಮಳಿಗೆಗಳ ಸಂಘಟನೆ ಮಾಡ್ತಾ ಇರುವಂತದ್ದು. ಜೊತೆಗೆ ಇಲ್ಲಿ ಏನಾಗಿದೆ ಅಂತ ಅಂದ್ರೆ ಈ ಫಾರ್ಮಸಿಗಳು 10% 15% ಅಷ್ಟು ರಿಯಾಯಿತಿಗಳನ್ನು ಕೂಡ ನೀಡ್ತಾ ಇದ್ದಾರೆ. ಅಲ್ಲ, ಇಲ್ಲಿ ಸಾರ್ವಜನಿಕವಾಗಿ ಎಲ್ಲರಿಗೂ ಲಭ್ಯವಾಗುವಂತಹ ಮೆಡಿಸಿನ್ ನಲ್ಲಿ MRP ಗಿಂತ ಅಧಿಕವಾಗಿ ಮಾರಾಟ ಮಾಡೋ ಆಗಿಲ್ಲ, ಜೊತೆಗೆ ಕಡಿಮೆ ಕೂಡ ಮಾರಾಟ ಮಾಡುವ ಆಗಿಲ್ಲ. ಆದ್ರೆ ಇವರು ಯಾವ ರೀತಿಯಾಗಿ ಒಂದು ರಿಯಾಯಿತಿನ ಕೊಡ್ತಾ ಇದ್ದಾರೆ ಎನ್ನುವಂತ ಪ್ರಶ್ನೆಯನ್ನು ಕೂಡ ಸಂಘಟನೆಗಳು ಮಾಡಿರುವಂತದ್ದು. ಇದರಿಂದಾಗಿ ಸಾಕಷ್ಟು 26,000 ವರ್ತಕರು ನಮ್ಮ ಒಂದು ಬೆಂಗಳೂರು ನಗರದಲ್ಲಿಯೇ ವ್ಯಾಪಾರಿಗಳಿರುವಂತದ್ದು. ಅಂದ್ರೆ ಒಂದು ಮೆಡಿಕಲ್ ವ್ಯಾಪಾರಸ್ಥರು ಸುಮಾರು 26,000 ಗ್ರಾಹಕ ವ್ಯಾಪಾರಸ್ಥರಿದ್ದಾರೆ. ಅವರೆಲ್ಲರೂ ಕೂಡ ಸಂಕಷ್ಟದಲ್ಲಿ ಅಂದ್ರೆ ಆರ್ಥಿಕ ಸಂಕಷ್ಟದಲ್ಲಿ ಇರುವಂತಹ ಪರಿಸ್ಥಿತಿ ಇದೀಗ ನಿರ್ಮಾಣವಾಗಿದೆ ಅನ್ನುವಂತಹ ಒಂದು ಆತಂಕವನ್ನು ಕೂಡ ಅವರು ವ್ಯಕ್ತಪಡಿಸಿರುವಂತದ್ದು. ಗಾಯತ್ರಿ. ಎಸ್ ವಿನಿತಾ, ನೋಡ್ತಾ ಹೋದಾಗ ಎರಡು ಸಂಘಟನೆಗಳಲ್ಲಿ ಭಿನ್ನಾಭಿಪ್ರಾಯ ಇರುವಂತದ್ದು. ಈ ಮಧ್ಯೆ ಸರ್ಕಾರ ಮತ್ತೆ ಈ ಸಂಘಟನೆಗಳ ಮಧ್ಯೆ ಏನಾದರೂ ಮಾತುಕತೆ ಆಗಿದೆಯಾ? ಸರ್ಕಾರದ ನಿಲುವೇನು ಈ ಒಂದು ವಿಚಾರದಲ್ಲಿ ಅಂತ? ಈ ಸಂಘಟನೆಗಳ ಮಧ್ಯೆ ಏನಾದರೂ ಮಾತುಕತೆ ಆಗಿದೆಯಾ? ಸರ್ಕಾರದ ನಿಲುವೇನು ಈ ಒಂದು ವಿಚಾರದಲ್ಲಿ ಅಂತ? ಎಸ್ ಗಾಯತ್ರಿ, ಇವತ್ತು ಒಂದು ದಿನದ ಕಾಲಾವಕಾಶವನ್ನ ಸರ್ಕಾರಕ್ಕೆ ನೀಡಿರುವಂತದ್ದು. ಇವತ್ತು ಏನು 24 ಗಂಟೆಗಳ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸರ್ಕಾರ ಮದ್ಯವನ್ನ ಪ್ರವೇಶಿಸಿ ಈ ಒಂದು ವ್ಯಾಪಾರ ಸಂಘಟನೆಗಳಾಗಿದ್ದ ಜೊತೆಗೆ ನಮ್ಮ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆಯನ್ನ ಕರೆದು ಇದಕ್ಕೆ ಒಂದು ಶಾಶ್ವತ ಹಿತೈಷಿಯನ್ನ ಹಾಡಬೇಕು ಅನ್ನುವಂತ ಒಂದು ಬೇಡಿಕೆ ಇವರದಾಗಿರುವಂತದ್ದು. ಇನ್ನು ಸರ್ಕಾರ ಒಂದು ವೇಳೆ ಮಧ್ಯ ಪ್ರವೇಶವನ್ನ ಮಾಡದೆ ಈ ಒಂದು ಸಮಸ್ಯೆ ಯಥಾಸ್ಥಿತಿ ಮುಂದುವರೆದಿದೆ ಆದ್ರೆ ಎಲ್ಲ ವರ್ತಕರು ಕೂಡ ಬೀದಿಗೆ ಬೀಳುವಂತ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಆ ಒಂದು ಕಾರಣದಿಂದಾಗಿ ನಾವು ಅನಿರ್ದಿಷ್ಟಾವಧಿಯ ಮುಷ್ಕರಕ್ಕೆ ಕರೆ ಕೊಡ್ತೀವಿ ಅನ್ನುವಂತ ಒಂದು ಎಚ್ಚರಿಕೆಯನ್ನು ಕೂಡ ನೀಡಿರುವಂತದ್ದು. ಗಾಯತ್ರಿ. ಎಸ್, ಥ್ಯಾಂಕ್ ಯು ವಿನಿತಾ, ಲೈವ್ ನಲ್ಲಿ ಭಾಗಿಯಾಗಿರ್ತಾರೆ. ಥ್ಯಾಂಕ್ ಯು. ಎಸ್, ನಮ್ಮ ಪ್ರತಿನಿಧಿ ಅಲ್ಲಿ ವಿತ್ ಪ್ರೂಫ್ ನಮಗೆ ಸಿಗ್ತಾ ಹೋಯ್ತು. ಮೆಡಿಕಲ್ ಶಾಪ್ಸ್ ಬಂದ್ ಆಗಿರುವಂತದ್ದು. ಕೆಲವೊಂದ್ ಕಡೆ ಈಗಾಗಲೇ ಕೆಲವೊಂದಷ್ಟು ಕಡೆ ಎಲ್ಲೋ ಬೆರಳೆಣಿಕೆಯಷ್ಟು ಕಡೆಗಳಲ್ಲಿ ಓಪನ್ ಮಾಡಿ ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಅವ್ರಿಗೂ ಕೂಡ ಆ ಒಂದು ದಿನದ ಜೀವನ ನಡಿಬೇಕು ಅಂದ್ರೆ ಎಷ್ಟೋ ಜನ ಡಿಪೆಂಡ್ ಆಗಿರ್ತಾರೆ. ಅದೊಂದ್ ಕಡೆ ಆದ್ರೆ ಈಗ ಸಂಪೂರ್ಣವಾಗಿ ಈ ಮೆಡಿಕಲ್ ಶಾಪ್ಸ್ ಓನರ್ಸ್ ಆಗಿರಬಹುದು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ನಡೆಸುವಂತಹ ವಿಚಾರದಲ್ಲಾಗಿರಬಹುದು, ಇದರಿಂದ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ. ಇನ್ನು ರಾಜ್ಯಾದ್ಯಂತ ಮೆಡಿಕಲ್ ಶಾಪ್ಗಳು ಬಂದ್ ಆಗಿರುವಂತದ್ದು ಇದು ಫಿಕ್ಸ್ ಆಗಿದ್ರೆ ಎಲ್ಲಿವರೆಗೂ ರಾಜ್ಯಾದ್ಯಂತ ಮೆಡಿಕಲ್ ಶಾಪ್ಗಳು ಬಂದ್ ಆಗೋದು ಫಿಕ್ಸ್? ರಾಜ್ಯದಲ್ಲಿ ಇವತ್ತು ಮೆಡಿಕಲ್ ಎಮರ್ಜೆನ್ಸಿ ಇರುತ್ತಾ ಹಾಗಿದ್ರೆ ಅನ್ನುವಂತ ಆತಂಕ ಜನಸಾಮಾನ್ಯರಲ್ಲಿ ಕಾಡ್ತಾ ಇರುತ್ತೆ. ಈ ಫಾರ್ಮಸಿ ಬಂದ್ ಮಾಡಲೇಬೇಕು ಅಂತ ಪಟ್ಟು ಹಿಡಿದು ನಿಂತಿರುವಂತದ್ದು ಸಂಘಟನೆಗಳು. ಯಾವ್ಯಾವ ಜಿಲ್ಲೆಗಳಲ್ಲಿ ಮೆಡಿಕಲ್ ಬಂದ್ಗೆ ಬೆಂಬಲ ವ್ಯಕ್ತವಾಗ್ತಾ ಇದೆ, ಯಾವ್ಯಾವ ಜಿಲ್ಲೆಗಳಲ್ಲಿ ನೈತಿಕ ಬೆಂಬಲವನ್ನ ಘೋಷಣೆ ಮಾಡಲಾಗಿದೆ?
ಮೆಡಿಕಲ್ ಶಾಪ್ಗಳ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇರುವಂತದ್ದು. ರಾಜ್ಯಾದ್ಯಂತ ಹಾಗಿದ್ರೆ ಮೆಡಿಕಲ್ ಶಾಪ್ಗಳು ಬಂದ್ ಆಗೋದು ಫಿಕ್ಸ್ ಅನ್ನೋ ಪ್ರಶ್ನೆಗೆ ಇನ್ನೂ ಗೊಂದಲವೇ ಉತ್ತರವಾಗ್ತಾ ಇದೆ. ಒಂದ್ ರೀತಿಯಾಗಿ ಕೆಲವೊಂದು ಕಡೆಗಳಲ್ಲಿ ಬೆಂಬಲ ಸಿಗ್ತಿದ್ರೆ, ಕೆಲವೊಂದು ಕಡೆಗಳಲ್ಲಿ ಬೆಂಬಲ ಸಿಗ್ತಾ ಇಲ್ಲ. ಈ ಫಾರ್ಮಸಿ ಬಂದಾಗುವವರೆಗೂ ನಮ್ಮ ಮುಷ್ಕರವನ್ನ ಬಿಡೋದೇ ಇಲ್ಲ, ಅಂದ್ರೆ ಹಿಂದೆ ತಗೊಳ್ಳೋದೇ ಇಲ್ಲ ಅಂತ ಸಂಘಟನೆಗಳು ನಿರ್ಧಾರವನ್ನ ಮಾಡಿಕೊಂಡಿರುವಂಥದ್ದು. ಈ ಒಂದು ನಮ್ಮ ಸಮಸ್ಯೆ ಏನಿದೆ, ಈ ಫಾರ್ಮಸೀಸ್ ಇಂದ ನಾವು ಅನುಭವಿಸ್ತಾ ಇರುವಂತಹ ಕಷ್ಟ ಏನಿದೆ, ನಷ್ಟ ಏನಿದೆ,